ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಮ ತಮ್ಮಯ್ಯ ಅಂತೀನಿ. ನನ್ನ ಅಜ್ಜಯ್ಯಂಗೆ ಏನು ಮಾಡಬೇಡಿ. ನಾನು ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ಬೇಕು. ನನ್ನ ಅಜ್ಜಯ್ಯ ಅಲ್ಲ. ಬೇಕಿದ್ರೆ ನನ್ನ ಕೊಂದ್ಬಿಡಿ. ಸಾವಿತ್ರಿ, ನಿನ್ ಕೊಲ್ಲೋದು ನಂಗೆ ದೊಡ್ಡ ವಿಷಯನೇ ಇಲ್ಲ. ಆದ್ರೆ ಏನ್ ಗೊತ್ತಾ, ಇವಾಗ ನಾನಿರೋ ಪರಿಸ್ಥಿತಿಲಿ ಕೊಚ್ಚೆ ಮೇಲೆ ಕಲ್ಲು ಹಾಕೋದಾಗ್ಲಿ ಅಥವಾ ಕೈಗೆ ರಕ್ತ ಮೆತ್ಕೊಳ್ಳೋದಾಗ್ಲಿ ಎರಡೂ ನಂಗೆ ಇಷ್ಟ ಇಲ್ಲ. ನಿಂಗೆ ಎಷ್ಟು ಸಲ ಹೇಳಿದೆ, ನಡೆದಿದ್ದೆಲ್ಲ ಕನಸು ಅಂತ ಅನ್ಕೊಂಡು ಪಟ್ಟಿರೋ ಸುಖಕ್ಕೆ ತೃಪ್ತಿ ಪಡ್ಕೊಂಡು ನಾನು ಕೊಟ್ಟನಲ್ಲ ನಿಂಗೆ ದುಡ್ಡು, ಆ ದುಡ್ಡಲ್ಲಿ ಅನಿಷ್ಟನ ತೆಗೆಸ್ಕೊಂಡಿದ್ರೆ ಆಗಿರೋದು. ಹೇಳಿದ ಮಾತು ಕೇಳೋದೇ ಇಲ್ಲ ಅಲ್ವಾ? ಎಷ್ಟು ಹೇಳ್ಬೇಡ 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 ಅಂದ್ರು ಆ ವಂದನ ಹತ್ರ ಎಲ್ಲ ಬಾಯ್ ಬಿಡ್ತಿದ್ದೆ ಅಲ್ವಾ? ನಾನು ಇನ್ನೇನ್ ಮಾಡು ಅಂತೀರ? ನಿಮ್ನ ನಂಬಿ ನಾನು ಮೋಸ ಹೋದೆ. ಇದೆಲ್ಲ ಆತ್ಮೀಯಕ್ಕೆ ನನಗೆ ಬದುಕೆ ಬ್ಯಾಡ ಅಂತ ಅನ್ಸ್ಬಿಟ್ಟೈತೆ. ಹಾಳಾಗಿರೋ ದೇಹ, ನೊಂದಿರೋ ಮನ್ಸು, ಇದೆರಡಕ್ಕಿಂತ ಸಾವೇ ಮೇಲೂ ಅಲ್ವೇ? ಸಾವಿತ್ರಿ, ನಿಂಗೆ ಸಾಯ್ಬೇಡ ಅಂತ ಯಾರು ಹೇಳಿದ್ದು? ನೀನು ಸತ್ತೋದ್ರೆ ನಂಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಸಾಯಕ್ಕಿನ ಮುಂಚೆ ಎಲ್ಲಿ ನಮ್ಮಿಬ್ರು ವಿಚಾರನ ಹೇಳ್ಬಿಡ್ತೀಯ ಅಂತ ಸ್ವಲ್ಪ ಭಯ ಅಷ್ಟೇ. ನೋಡು, ಕರೆಕ್ಟಾಗಿ ಹೇಳ್ತಾ ಇದೀನಿ, ಕೇಳಿಸ್ಕೊ. ಏನಾದರೂ ಅಪ್ಪಿತಪ್ಪಿ ನಮ್ಮ ವಿಚಾರ ಹೇಳಿದ್ರೆ ನಿಮ್ಮ ಅಜ್ಜನ ಗೊಟ್ಟ ಕನ್ಸ್ಬಿಡ್ತೀನಿ. ನೀನು ಯೋಚನೆ ಮಾಡ್ತಿರ್ಬೋದಲ್ವಾ, ನಾನು ಇಲ್ಲಿದ್ದೀನಿ, ಸಾಲಿಗ್ರಾಮಕ್ಕೆ ಹೋಗಿ ಅದೇಂಗೆ ನಿಮ್ಮ ಅಜ್ಜನ ಸಾಯ್ಸಕ್ಕಾಗತ್ತೆ ಅಂತ. ಏ ದಡ್ಡಿ, ಒಂದೇ ಒಂದು ಫೋನ್ ಕಾಲ್ ಸಾಕು, ಅಲ್ಲಿ ನಮ್ಮ ಹುಡುಗರಿದ್ದಾರೆ, ಒಂದು ಇಂಜೆಕ್ಷನ್ ನಿಮ್ಮ ತಾತ ಗೊಟ್ಟಕ್ಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಕೊಲೆ ಅಂತ ಗೊತ್ತಾಗಲ್ಲ. ಅಯ್ಯೋ, ನಿಮ್ ಕಾಲ್ ಬೀಳ್ತೀನಿ. ನಮ್ಮಯ್ಯ ಅಜ್ಜಂಗೆ ಏನು ಮಾಡಬೇಡಿ. ಏನ್ ಮಾಡಿ ನಿಮ್ಮನ್ನ ನನ್ನ ಜೀವ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವೇ ನನಗೆ ಮೋಸ ಮಾಡಿಬಿಟ್ರಿ. ಈಗ ನೀವೇ ನನಗೆ ಜೀವನ ಕೊಡ್ಬೇಕು. ನನ್ನ ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಏನ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋದ? ನಿನ್ನ ಬದುಕ್ಸಿರೋದೇ ಹೆಚ್ಚು, ಅಂಥದ್ರಲ್ಲಿ ದಯವಿಟ್ಟು ನಂಗೆ ಬದುಕು ಕೊಡಿ ಅಂತ ಕೇಳ್ಕೊತಿದ್ಯಲ್ಲ ನೀನು. ಯು ಫೂಲ್. ಯಾವುದೋ ಹಾಳಾದ ಮೂಡಲ್ಲಿ ನಿನ್ನ ಮುಟ್ದೆ ಆಗನ್ ಮಾತ್ರಕ್ಕೆ ಜೀವನ ಪೂರಿ ಅಂತ ನಿನ್ನ ಜೊತೆನೆ ಸಾಯಕ್ಕಾಗತ್ತಾ? ಸಾವಿತ್ರಿ, ನಿನಗೆ ನನ್ನ ಲೆವೆಲ್ ಏನು ಅಂತ ಗೊತ್ತಿಲ್ಲ ಅಲ್ವಾ? ನನ್ನ ಮದುವೆ ಆಗಬೇಕಾಗಿರೋ ಹುಡುಗಿ ಕಾಲ್ ಮಾಡಿದ್ದಾಳೆ. MP ಮಗಳು, ಮಾತು ಕೇಳಿಸ್ಕೊ. ಹಾಯ್ ಮ್ಯಾಡಿ, ನಾನು ಡ್ಯಾಡ್ ಜೊತೆ ಮಾತಾಡಿ ನಮ್ಮ ಮದುವೆಗೆ ಒಪ್ಸಿದ್ದೀನಿ. ನೀನು ನಿಮ್ಮ ಮನೇಲಿ ಮಾತಾಡಿದ್ಯಾ ತಾನೇ? ಬೇಬಿ, ನಮ್ಮನೇಲೂ ಎಲ್ಲರೂ ಒಪ್ಕೊಂಡಿದ್ದಾರೆ. ನೀನು ಒಪ್ಪಿಗೆ ಕೊಡ್ಲಿ ಅಂತ ಕಾಯ್ತಿದ್ದೆ ಅಷ್ಟೆ. ಬಿಡು ಬೇಬಿ, ಮದುವೆ ಬಗ್ಗೆ ದೊಡ್ಡವ್ರು ಮಾತಾಡ್ಕೊತಾರೆ.